ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದೆ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಆರೋಪಿಸಿದರು. ಭಾರತೀಯ ಜನತಾ ಪಾರ್ಟಿ ಇಂಡಿ ಮಂಡಲ ವತಿಯಿಂದ 2024ರ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯ ಬಹಿರಂಗ ಸಭೆಯನ್ನ ಇಂಡಿ ತಾಲೂಕಿನ ತಡವಲ್ಗ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ದೇಶದ ನೆಚ್ಚಿನ ನಾಯಕ ನರೇಂದ್ರ ಮೋದಿ ಅವರು ರೈತರಿಗೆ, ಮಹಿಳೆಯರಿಗೆ, ಜನಸಾಮಾನ್ಯರಿಗೆ ಅನೇಕ ಯೋಜನೆಗಳನ್ನು ಜಾರಿ ತರುವುದರ ಮೂಲಕ ದೇಶದ ಅಭಿವೃದ್ಧಿಗಾಗಿ ಹಾಗೂ ಭಾರತವನ್ನ ವಿಶ್ವಗುರುವನ್ನ ಮಾಡಲು ನರೇಂದ್ರ ಮೋದಿ ಅವರು ಹೊರಟಿದ್ದಾರೆ. ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಲು ತಾವುಗಳು ಬಿಜೆಪಿಗೆ ಮತ ನೀಡಿ ಅಂತ ಹೇಳಿದ್ರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಬರಗಾಲ ಬರ್ತದೆ, ಅದೇ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಅತಿವೃಷ್ಟಿ ಆಗ್ತದೆ ಎಂದು ಹೇಳಿದ್ರು. ಈ ಸಂದರ್ಭದಲ್ಲಿ ವಿಜಯಪುರ ಲೋಕಸಭಾ ಅಭ್ಯರ್ಥಿ ರಮೇಶ್ ಜಿಗಜಿಣಗಿ ಅವರು ಮಾತನಾಡಿ, ಇದು ನನ್ನ ಕೊನೆಯ ಚುನಾವಣೆ, ಈ ಬಾರಿ ನನಗೆ ಮತ ನೀಡಿ ಗೆಲ್ಲಿಸಬೇಕು ಅಂತ ಮತದಾರರಲ್ಲಿ ಮನವಿ ಮಾಡಿಕೊಂಡ್ರು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಎಸ್ಕೆ ಬೆಳ್ಳುಬ್ಬಿ, ಅಪ್ಪು ಪಟ್ಟಣಶೆಟ್ಟಿ, ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಅರುಣ ಶಹಾಪುರ, ಅಶೋಕ್ ಅಲ್ಲಾಪುರ, ಇಂಡಿ ಮತಕ್ಷೇತ್ರದ ಬಿಜೆಪಿ ಪರಾಜಿತ ಅಭ್ಯರ್ಥಿ ಕಾಸುಗೌಡ ಬಿರಾದಾರ, ಇಂಡಿ ಮತಕ್ಷೇತ್ರದ ಜೆಡಿಎಸ್ ಪರಾಜಿತ ಅಭ್ಯರ್ಥಿ ಬಿಡಿ ಪಾಟೀಲ್, ಶ್ರೀಶೈಲಗೌಡ ಪಾಟೀಲ್, ಬಿಜೆಪಿ ಜಿಲ್ಲಾಧ್ಯಕ್ಷ ಎಸ್ಆರ್ ಪಾಟೀಲ್, ಮುಖಂಡರಾದ ಶೀಲವಂತ ಉಮಾರಾಣಿ, ಮಲ್ಲಿಕಾರ್ಜುನ ಕಿವಡೆ, ರಾಜಶೇಖರ್ ಸಗಾವಿ, ಸುನಂದ ವಾಲಿಕರ, ಪದ್ಮಾವತಿ ಪಾಟೀಲ, ಜಯಶ್ರೀ ರೂಗಿಮಠ, ಸಂತೋಷ್ ಸಾರವಾಡ, ಅಣ್ಣರಾಯ ಮದರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸಚಿನ ಇಂಡಿ, ಎನ್ಕೆಎಸ್ ಟಿವಿ4, ವಿಜಯಪುರ. ಯಡಿಯೂರಪ್ಪನವರ ಸರ್ಕಾರ ಬಿಜೆಪಿಯ ಸರ್ಕಾರ ಅಂದ್ರೆ ಅದು ಮಳೆ, ಕಾಂಗ್ರೆಸ್ನ ಸರ್ಕಾರ ಅಂದ್ರೆ ಬರಗಾಲ. ನರೇಂದ್ರ ಮೋದಿ ಅವರು ತನ್ನ ಮನೆಯಲ್ಲಿ ಯಾವತ್ತು ದೀಪಾವಳಿ ಆಚರಣೆ ಮಾಡ್ಕೊಂಡಿಲ್ಲ. ಬಾರ್ಡರ್ ಅಲ್ಲಿ ನಿಂತು ಆ ಸೈನಿಕರ ಜೊತೆ ದೀಪಾವಳಿ ಆಚರಣೆ ಮಾಡಿಕೊಂಡು ಅವರ ಕಷ್ಟವನ್ನ ತಿಳ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು. ಅಷ್ಟೇ ಅಲ್ಲ, ಕೈಗೆ ಬಂದೂಕು ಕೊಟ್ಟರೆ ಸಾಲದು, ಆ ಬಂದೂಕಿಗೆ ಶಕ್ತಿ ಬೇಕು. ಆ ಬಂದೂಕನ್ನು ಚಲಾಯಿಸಕ್ಕೆ ಸೈನಿಕರಿಗೆ ಸ್ವಾತಂತ್ರ್ಯ ಕೊಡಬೇಕು. ಯುಪಿಎ ಸರ್ಕಾರದಲ್ಲಿ ಭಯೋತ್ಪಾದಕರು ನುಸುಳಿ ಕಾಶ್ಮೀರದ ಬಾರ್ಡರ್ ಅಲ್ಲಿ ಬಂದ್ರೆ ಆ ಬಂದೂಕಿ ಚಲಾಯಿಸಕ್ಕೆ ಅವರಿಗೆ ಅಧಿಕಾರ ಇರಲಿಲ್ಲ. ಏಕೆ ಆಂಟೋನಿ ಅವರಿಗೆ ಫೋನ್ ಮಾಡಿ ಅವರ ಪರ್ಮಿಷನ್ ತಗೊಂಡು ಬಂದೂಕು ಚಲಾಯಿಸಬೇಕಿತ್ತು. ಅಷ್ಟೊತ್ತಿಗೆ ನಮ್ಮ ಸೈನಿಕರನ್ನು ಕೊಂದು ಅವರು ಓಡೋಗ್ತಿದ್ರು. ಇದು ಪರಿಸ್ಥಿತಿ ದೇಶದಿತ್ತು. ನಮ್ಮ ಪ್ರಧಾನಿ ಹೇಳಿದ್ರು, ನಿಮ್ಮ ಕೈಗೆ ಬಂದೂಕು ಕೊಟ್ಟಿರುವಂತದ್ದು ಒಂದು ಗುಂಡಿಗೆ ಪ್ರತಿಯಾಗಿ 4 ಗುಂಡು ಆರಿಸಿ ಅವರನ್ನು ಉಡಾಯಿಸಿ ಅನ್ನುವಂತ ಪರ್ಮಿಷನ್ ಕೊಟ್ಟರು ನಮ್ಮ ಪ್ರಧಾನಿಯವರು. ಇದು ಇವತ್ತು ವ್ಯತ್ಯಾಸ ಈ ದೇಶದಲ್ಲಿ. ಈ ದೇಶದ ಭವಿಷ್ಯ ಮೋದಿ ಕೈಯಲ್ಲಿದೆ. ಈ ದೇಶದ ಅಭಿವೃದ್ಧಿಗಾಗಿ, ಈ ದೇಶದ ರಕ್ಷಣೆಗಾಗಿ, ಈ ದೇಶವನ್ನ ಉಳಿಸೋದಕ್ಕಾಗಿ, ಮುಂದಿನ ಪೀಳಿಗೆಗಾಗಿ ಜೆಡಿಎಸ್ ಇವತ್ತು ಕಾರ್ಯಕರ್ತರು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂತ ಜವಾಬ್ದಾರಿ ಪ್ರತಿ ರಾಜ್ಯದಲ್ಲಿ ರಾಜ್ಯ ಸರ್ಕಾರಕ್ಕೆ ಇರುತ್ತೆ. ರಾಜ್ಯ ಸರ್ಕಾರ ಜವಾಬ್ದಾರಿಯಿಂದ ನುಡಿಸಿಕೊಳ್ಳೋದಕ್ಕಾಗಿ ಇವರಿಗೆ ಶಕ್ತಿ ಇಲ್ಲ, ಇವರು ನಡೆಸುತ್ತವರಿದ್ದಾರೆ. ಅದಕ್ಕಾಗಿ ಇವತ್ತು ಕೇಂದ್ರಕ್ಕೆ ಬೆಟ್ಟು ತೋರಿಸಿದ್ ಮಾಡ್ತಾರೆ. ಕೇಂದ್ರನೇ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕು ಅಂತಂದ್ರೆ ನೀವು ಕುರ್ಚಿ ಬಿಟ್ಟು ಇಳಿಯಿರಿ, ಕೇಂದ್ರ ಸರ್ಕಾರ ನೋಡ್ಕೊಳ್ಳುತ್ತೆ. ಒಂದು ಆಸೆ ಅಲ್ಲ, ಆದ್ರೆ ನೀವು ಒಂದು ಆಸೆ ಆದ್ರೆ ನೀವು ಏನಪ್ಪ ಮಂತ್ರಿ ಆಗಕ್ ಹೊಂಟಾನೆ ಅಂತ ಭಾವಿಸ್ಕೋಬೇಡ. ನಾನು ಕೊನೆ ಜೀವನದ ಆಸೆ ಇದು. ನಾನು ಮುಂದೆ ಚುನಾವಣೆ ನಿಲ್ಲಲಿಲ್ಲ. ನಾನು ಇದೇ ಸಲನೆ ಬಿಟ್ಟು ಕೂತಿದ್ದ ಮನೆಯಲ್ಲಿ ಚುನಾವಣೆ ನಿಲ್ಲಬಾರದು ಅಂತ ಹೇಳಿ. ಆದ್ರೆ ನಮ್ಮ ಪಕ್ಷದ ನಾಯಕರು ನೀನೇ ಈ ಭಾಗದಲ್ಲಿ ಕ್ಷೇತ್ರಕ್ಕೆ ಲೋಕಸಭಾ ನಿಲ್ಬೇಕು ಅಂತ ಹೇಳಿ ನನಗೆ ಹೇಳಿದಾಗ ನಾನು ಒಂದು ಅರ್ಜಿ ಕೊಡ್ಲಿಲ್ಲ, ಯಾರ ಮನೆಗೆ ಹೋಗಿ ಕೇಳಲಿಲ್ಲ. ಪಕ್ಷದವರೇ ನನಗೆ ಟಿಕೆಟ್ ಕೊಟ್ಟರು ಅನ್ನೋ ಕಾರಣಕ್ಕಾಗಿ ಬೇಡ ಅನ್ಬಾರ್ದು ಅಂತ ಹೇಳಿ ಈ ಸಲ ಚುನಾವಣೆ ನಿಂತಿದ್ದೀನಿ. ಮುಂದಿನ ಯಾವ ಕಾಲಕ್ಕೂ ನಾನು ಯಾವ ಚುನಾವಣೆಗೂ ನಿಲ್ಲಲಿಲ್ಲ. ಇದೇ ಒಂದು ನನ್ನ ಕಡೆ ಚುನಾವಣೆ. ನನ್ನ ಕಡೆ ಆಶಯ ಏನಪ್ಪಾ ಅಂತಂದ್ರೆ, ನರೇಂದ್ರ ಮೋದಿ ಅವರು ಪುನಃ 3ನೇ ಸಲ ಈ ದೇಶಕ್ಕೆ ಪ್ರಧಾನಮಂತ್ರಿ ಆಗ್ಲಿಕ್ಕೆ ನನ್ನ ಪಾರ್ಲಿಮೆಂಟ್ ಅಲ್ಲಿ ಕೈ ಎತ್ತಲಿಕ್ಕೆ ನೀವು ಆಶೀರ್ವಾದ ಮಾಡಬೇಕು ಅಂತ ಹೇಳಿ ನಾನು ಕೇಳಿಲ್ಲ. ಅಷ್ಟು ಬಿಟ್ಟರೆ ನನಗೆ ಸ್ವಂತಕ್ಕೆ ಏನು ಬೇಕಾಗಿಲ್ಲ. ಅಪ್ಪಣ್ಣವ್ರು ಹೇಳಿದ್ರು, ಜೀವನ ಒಂದು ಬ್ಯಾಂಕ್ ಕಟ್ಟಲಿಲ್ಲ,